ಅಮ್ಮ ನಿಜವಾಗ್ಲೂ ಬೇಜಾರಾಗಿದ್ರು. ಅದು ತುಂಬಾ ಜೆನ್ಯೂನ್ ಆಗಿ ಆದಂತ ಬೇಜಾರು. ಅವ್ರು ಹೇಳಿದಷ್ಟೇ, ಆಡಿಯನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ಅಮ್ಮನಾಗಿ ಹೇಳ್ತಿಲ್ಲ. ನೀನ್ ಇಷ್ಟು ಬೇಗ ಬರುವಂತ ವ್ಯಕ್ತಿ ಆಗಿರ್ಲಿಲ್ಲ ಅಲ್ಲಿ. ನೀವು ಟಾಪ್ 5 ಅಲ್ಲಿ ಇರೋದಕ್ಕೆ ಮಿಸ್ ಹೊಡೆದಿದ್ದೇನು? ಇವೆಲ್ಲ ನೈಟ್ ಎಫೆಕ್ಟ್, ಲೈಟ್ ಆಫ್ ಮಾಡಿದ್ಮೇಲೆ ನೋಡ್ತಿದ್ದಂತ ದೃಶ್ಯಗಳು ನಿಮ್ಗೆ ಡಾರ್ಕ್ ಆಗಿ ಕಾಣಿಸ್ತಿದ್ದಿರ್ಬೋದು, ಬಟ್ ನಮ್ಗೆ ಅಲ್ಲಿ ಇದ್ದವ್ರಿಗೆ ಲೈಟ್ಸ್ ಇತ್ತಲ್ಲಿ. ನಾವು ಮಲಗ್ದಾಗ ಲೈಟ್ಸ್, ಟಾಪ್ ಲೈಟ್ಸ್ ನಮ್ ಕಣ್ಣಿಗೆ ಹೊಡಿತಾ ಇತ್ತು. ಹನುಮಂತು, ಧನರಾಜು ಸೇರಿ ಪ್ರತಿಯೊಬ್ರು ಮೈಂಡ್ಗೆ ಮಾಡ್ತಿದ್ದಾರೆ. ಪ್ರತಿಯೊಬ್ರು ಅದನ್ನ ಮಾಡ್ಲೇಬೇಕು. ಮೈಂಡ್ಗೆ ಮಾಡ್ಲಿಲ್ಲ ಅಂದ್ರೆ ನಿಮ್ ಸರ್ವೈವಲ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನಾನು ಎಲ್ಲಾ ಅವಕಾಶಗಳಿಗೂ ತುಂಬಾ ಓಪನ್ ಆಗಿದ್ದೀನಿ. ಅಂಡ್ ಅದ್ರ ಜೊತೆಗೆ ಯಾವ್ದೋ ಒಂದು ಶೋನ ಹೋಸ್ಟ್ ಮಾಡ್ಬೇಕು ಅನ್ನೋ ಆಸೆ ತುಂಬಾ ವರ್ಷಗಳಿಂದ ಇದೆ. ಅದು ಆಗ್ಬೇಕು ಅಂತ ಅನಿಸ್ತಾ ಇದೆ. ಬಿಗ್ ಬಾಸ್ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅವ್ರದೊಂದು ಸಾಂಗ್ ಬರ್ತಿತ್ತು, ಆಮೇಲೆ ಎಲ್ಲಾ ಕಡೆ ಕ್ಯಾಮ್ರಾ ಇರ್ತಿತ್ತು, ಮೈಕ್ ಹಾಕೋಬೇಕಿತ್ತು. ಇದ್ದಕ್ಕಿದ್ದಂಗೆ ಒಂಥರ ಕಾಡಿಂದ ಆಚೆ ಬಂದಂಗೆ ಬೆಂಗಳೂರು ವಾತಾವರಣ ಹೇಗೆ ಅನಿಸ್ತಿದೆ? ಬಿಗ್ ಬಾಸ್ ಇಂದ ಬೆಂಗಳೂರು ವಾತಾವರಣಕ್ಕೆ. ಬೆಂಗಳೂರು ವಾತಾವರಣ ಸ್ವಲ್ಪ ಬಿಸಿ ಇದೆ ಅನಿಸ್ತಾ ಇದೆ. ಬಿಗ್ ಬಾಸ್ ಮನೇಲಿ ಒಂದ್ ಸ್ವಲ್ಪ ಕೂಲ್ ಆಗಿತ್ತು ಎಲ್ಲಾ ವಿಚಾರದಲ್ಲೂ. ತುಂಬಾ ಮಿಸ್ ಮಾಡ್ಕೊಂಡಿರೋದಿದೆ. ಹೌದು, ಎದ್ದ ತಕ್ಷಣ ಹಾಡನ್ ಮಿಸ್ ಮಾಡ್ಕೊಂಡಿದ್ದಿದೆ, ಅಂಡ್ ಮೈಕ್ ಮಿಸ್ ಮಾಡ್ಕೊಂಡಿದ್ದಿದೆ. ಅಂಡ್ ನೀವೆಲ್ಲ ನೈಟ್ ಎಫೆಕ್ಟ್, ಲೈಟ್ ಆಫ್ ಮಾಡಿದ್ಮೇಲೆ ನೋಡ್ತಿದ್ದಂತ ದೃಶ್ಯಗಳು ನಿಮ್ಗೆ ಡಾರ್ಕ್ ಆಗಿ ಕಾಣಿಸ್ತಿದ್ದಿರ್ಬೋದು, ಬಟ್ ನಮ್ಗೆ ಅಲ್ಲಿ ಇದ್ದವ್ರಿಗೆ ಲೈಟ್ಸ್ ಇತ್ತಲ್ಲಿ. ನಾವು ಮಲಗ್ದಾಗ ಲೈಟ್ಸ್, ಟಾಪ್ ಲೈಟ್ಸ್ ನಮ್ ಕಣ್ಣಿಗೆ ಹೊಡಿತಾ ಇತ್ತು. ನಾನು ಇವಾಗ ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಂಡು ಮಲ್ಕೊಂಡಾಗ ನಿದ್ದೆ ಬರ್ತಿಲ್ಲ ನನಗೆ. ಯಾರೋ ಒಂದು ಲೈಟ್ ಆನ್ ಮಾಡ್ಕೊಂಡೆ ಮಲಗ್ತಾ ಇದ್ದೀನಿ. ಸೊ ಈ ತರದೆಲ್ಲ ಚೇಂಜಸ್ ಆಗೋಗಿದೆ. ಮೈಕ್ ಚೆಕ್ ಮಾಡ್ಕೋತೀರಾ ಮನೇಲಿ? ಹಿಂಗ್ ಅನ್ಕೋತಾ ಇರ್ತೀನಿ ಯಾವಾಗ್ಲೂ. ಬಟ್ಟೆ ಹಾಕಿದಾಗ ಏನೋ ಇಲ್ವಲ್ಲ, ಏನೋ ಮಿಸ್ಸಿಂಗ್ ಆಗಿದೆಯಲ್ಲ ಅಂತ ಮೈಕ್ ಹುಡುಕ್ತಾ ಇರ್ತೀನಿ. ಅಮ್ಮ ಏನಂದ್ರು ಮಗನ ಆಚೆ ಬಂದ್ಮೇಲೆ ನೋಡಿ? ಅಮ್ಮ ತುಂಬಾ ಬೇಜಾರಾಗಿದ್ರು. ಆಬ್ವಿಯಸ್ಲಿ ಎಲ್ರು ನೋಡಿದ್ರೆ. ನನ್ಗಿಂತ ವೈರಲ್ ಆಗಿರೋದು ನಮ್ಮಮ್ಮ. ಅಮ್ಮ ನಿಜವಾಗ್ಲೂ ಬೇಜಾರಾಗಿದ್ರು. ಅದು ತುಂಬಾ ಜೆನ್ಯೂನ್ ಆಗಿ ಆದಂತ ಬೇಜಾರು. ಅವ್ರು ಹೇಳಿದಷ್ಟೇ, ಆಡಿಯನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ಅಮ್ಮನಾಗಿ ಹೇಳ್ತಿಲ್ಲ. ನೀನ್ ಇಷ್ಟು ಬೇಗ ಬರುವಂತ ವ್ಯಕ್ತಿ ಆಗಿರ್ಲಿಲ್ಲ ಅಲ್ಲಿ. ಇನ್ನೊಂದಷ್ಟು ವಾರಗಳು ಇರುವಂತ ವ್ಯಕ್ತಿ ಆಗಿದ್ದೆ, ಬಟ್ ಇಷ್ಟು ಬೇಗ ಬಂದಿದ್ದು ತುಂಬಾ ಬೇಜಾರಿದೆ ಅಂತ ಹೇಳಿದ್ರು. ಅಂಡ್ ನಾನು ಅವಾಗ್ಲೇ ಹೇಳಿದಾಗೆ ಅಣ್ಣನ ಬಾಯಲ್ಲಿ ಆ ಮಾತುಗಳನ್ನ ಹೇಳಿಸ್ಕೊಂಡು ಬಂದಿದ್ದಲ್ಲೇ ನಿನ್ ಗೆದ್ಬಿಟ್ಟೆ. ಅಂಡ್ ಹೊರಗಡೆ ನೋಡು, ಜನ ನಿನ್ ಬಗ್ಗೆ ಏನೇನ್ ಹೇಳ್ತಿದಾರೆ ನೋಡು, ನಿನಗೆ ಅದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಅವರೇ ನನ್ನ ಸಮಾಧಾನ ಮಾಡಿದ್ರು. ಸರ್, ಇವಾಗ ಮನೇಲಿರೋ ಕಂಟೆಸ್ಟೆಂಟ್ ಬಗ್ಗೆ ಕೇಳ್ತೀನಿ. ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳ್ಬಿಡಿ. ಶೋರ್. ಮೋಕ್ಷಿತಂಗೆ ಅವಶ್ಯಕತೆ ಇದ್ದಿದ್ದು ಕ್ಲಾರಿಟಿ. ಆ ಕ್ಲಾರಿಟಿ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ತ್ರಿವಿಕ್ರಮ್ ಇಸ್ ಅ ಪ್ಲೇಯರ್. ತುಂಬಾ ಒಳ್ಳೆಯ ಆಟಗಾರ. ಎಲ್ಲಾ ವಿಚಾರದಲ್ಲೂ, ಬರೀ ಗೇಮ್ಸ್ ಅಂತ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಮನೆಯಲ್ಲಿ ತುಂಬಾ ಒಳ್ಳೆ ಪ್ಲೇಯರ್. ಮಂಜಣ್ಣ ಸ್ಟ್ರಾಟಜೀಸ್ ಮಾಡ್ಕೊಂಡು ಆಡೋದ್ರಲ್ಲಿ ನಿಸ್ಸಿಮ್, ಅದೆಲ್ರಿಗೂ ಗೊತ್ತಿದೆ. ಅದ್ ಬಿಟ್ಟು ಇನ್ನೊಂದ್ ಸ್ವಲ್ಪ ನೇರವಾಗೂ ಆಟ ಆಡ್ಬೇಕು ಅಂತ ಅನ್ಸುತ್ತೆ. ಗೌತಮಿ ಪಾಸಿಟಿವಿಟಿ ಅಂತ ಹೇಳ್ತಿದ್ದವರು ಈಗ ನಿಜವಾದ ಆಟನ ಅರ್ಥ ಮಾಡ್ಕೊಂಡು ತುಂಬಾ ಒಳ್ಳೆ ರೀತಿಲಿ ಇವಾಗ ಆಟ ಶುರು ಮಾಡಿದ್ದಾರೆ. ಐಶ್ವರ್ಯ ತುಂಬಾ ಮೆಂಟಲಿ ಸ್ಟ್ರಾಂಗ್ ಇರುವಂತ ಹುಡುಗಿ. ಅವಳನ್ನ ಕುಗ್ಸೋದು ತುಂಬಾ ಕಷ್ಟ ಇದೆ. ಸೊ ಆ ಮೆಂಟಲ್ ಸ್ಟ್ರಾಂಗ್ನೆಸ್ ನ ಇಟ್ಕೊಂಡು ಮುಂದಕ್ಕೆ ಹೋದ್ರೆ ತುಂಬಾ ವಾರಗಳು ಮುಂದಕ್ಕೆ ಹೋಗ್ಬೋದು ಅನ್ಸುತ್ತೆ. ಹನುಮಂತು ನೇರವಾಗಿ ಮಾತಾಡೋದು, ಸತ್ಯವಾಗಿ ಮಾತಾಡೋದು ತುಂಬಾ ಖುಷಿ ಆಗುತ್ತೆ. ಆ ನೇರ ನೋಡಿನೇ ಅವನ ಪ್ಲಸ್ ಪಾಯಿಂಟ್ ಅನ್ಸುತ್ತೆ. ಅದನ್ನೇ ಜನ ಇಷ್ಟಪಡ್ತಾ ಇದ್ದಾರೆ. ಧನರಾಜ್ ತುಂಬಾ ಇನೋಸೆನ್ಸ್ ಇರುವಂತ ಒಂದು ಕ್ಯೂಟ್ ಆಟಗಾರ ಮನೇಲಿ. ಭವ್ಯ ಫಿಸಿಕಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂತ ಹುಡುಗಿ. ಬಟ್ ಆ ಹುಡುಗಿ ಒಂದ್ ಸ್ವಲ್ಪ ಹೊರಗಡೆ ಬಂದು ಆಡ್ಬೇಕು ಅನ್ನೋದು ನನ್ನ ಒಪಿನಿಯನ್ ಆಗಿತ್ತು. ಅದನ್ನ ಅವಳು ಈ ವಾರದಿಂದ ಶುರು ಮಾಡಿದಾಳೆ. ಅದ್ರ ಬಗ್ಗೆ ಖುಷಿ ಇದೆ. ಹಿಂಗೆ ಕಂಟಿನ್ಯೂ ಆಗ್ಲೇಬೇಕು ಭವ್ಯ. ಬಿಕಾಸ್ ಅವಳು ಟಾಪ್ 5 ಅಲ್ಲಿ ಇರುವಂತ ವ್ಯಕ್ತಿಗಳಲ್ಲಿ ಭವ್ಯ ಕೂಡ ಒಬ್ಳು. ಸೊ ಇಂಡಿವಿಜುವಲ್ ಆಟ ತುಂಬಾ ಚೆನ್ನಾಗಿ ಆಡ್ಬೇಕು ಅವಳು. ರಜತ್ ಇಸ್ ಅ ಫೈರ್. ನಾನು ಅವಾಗ್ಲೇ ಹೇಳದ್ನಲ್ಲ, ಅವ್ನು ಏನ್ ಮಾಡ್ತಿದ್ದಾನೆ, ಅವ್ನು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾನೆ. ಅವ್ನು ಹಂಗೆ ಕಂಟಿನ್ಯೂ ಮಾಡಿದ್ರೆ ಅವನು ಫುಲ್ ಟಾಪ್ ಹೋಗುವಂತ ಎಲ್ಲ ಲಕ್ಷಣಗಳಿದೆ. ಗೋಲ್ಡ್ ಸುರೇಶ್ ನಿಜವಾಗ್ಲೂ ಚಿನ್ನ. ಆ ವ್ಯಕ್ತಿತ್ವನೇ ಚಿನ್ನ. ಅವ್ರಿಗೆ ಮನ್ಸಲ್ಲೊಂದು ಬಾಯಲ್ಲೊಂದು ಬರುವಂತ ಮಾತುಗಳು ಯಾವುದೂ ಇಲ್ಲ. ಅವ್ರ ಮನ್ಸಲ್ಲಿ ಏನಿದೆಯೋ ಅದನ್ನ ನೇರವಾಗಿ ಬಾಯಲ್ಲಿ ಹೇಳುವಂತ ವ್ಯಕ್ತಿ. ಸೊ ಅವ್ರು ನಿಜವಾಗ್ಲೂ ಚಿನ್ನ ಅನ್ನಿಸ್ತಾರೆ. ಚೈತ್ರ ಪಟಾಕಿ. ಮನೇಲಿರುವಂತ ಒಂದು ದೊಡ್ಡ ಪಟಾಕಿ ಚೈತ್ರ. ಕೆಲವೊಂದ್ ಕಡೆ ಅವಶ್ಯಕತೆ ಇಲ್ದಿರೋ ಕಡೆ ಮಾತಾಡ್ತಿದ್ರೆ ಅವಳ ಆಟ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಪ್ರಕಾರ ಮನೇಲಿ ಯಾರಾದ್ರೂ ಮೈಂಡ್ ಗೇಮ್ ಆಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಮೈಂಡ್ ಗೇಮ್ ಪ್ಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಯಾರಿರ್ಬೋದು? ಮೈಂಡ್ ಗೇಮ್ ಪ್ರತಿಯೊಬ್ರು ಆಡ್ತಿದ್ದಾರೆ. ನನ್ನ ಪ್ರಕಾರ ಹನುಮಂತು, ಧನರಾಜು ಸೇರಿ ಪ್ರತಿಯೊಬ್ರು ಮೈಂಡ್ ಗೇಮ್ ಆಡ್ತಿದ್ದಾರೆ. ಪ್ರತಿಯೊಬ್ರು ಅದನ್ನ ಮಾಡ್ಲೇಬೇಕು. ಮೈಂಡ್ ಗೇಮ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಸರ್ವೈವಲ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆಗಿದೆ. ಫೈನಲ್ ಆಗಿ ಟಾಪ್ 5 ಅಲ್ಲಿ ಯಾರು ಇರ್ಬೇಕು ನಿಮ್ಮ ಇದ್ರಲ್ಲಿ? ಹನುಮಂತು, ರಜತ್, ತ್ರಿವಿಕ್ರಮ್, ಚೈತ್ರ, ಭವ್ಯ. ಈ ಇಂಡಿವಿಜುವಲ್ ಆಟನ ಕಂಟಿನ್ಯೂ ಮಾಡಿದ್ರೆ ಭವ್ಯ ಇರ್ತಾಳೆ. ಅಕಸ್ಮಾತ್ ಅದಾಗ್ಲಿಲ್ಲ ಅಂದ್ರೆ ಮಂಜಣ್ಣ ಇರ್ತಾರೆ. ನೀವು ಟಾಪ್ 5 ಅಲ್ಲಿ ಇರೋದಕ್ಕೆ ಮಿಸ್ ಹೊಡೆದಿದ್ದೇನು? ನಿಮ್ಮ ಫ್ರೆಂಡ್ಶಿಪ್ ಅಥವಾ ನೀವು ಫಿಸಿಕಲಿ? ನಾನು ನಿಜವಾಗ್ಲೂ ಆ ಫ್ರೆಂಡ್ಶಿಪ್ ನ ಯಾವುದೇ ಕಾರಣಕ್ಕೂ ನನ್ನ ಆಟಕ್ಕೆ ಬ್ಲೇಮ್ ಮಾಡಲ್ಲ. ಎಲ್ಲೋ ನಾನು
ಒಂದ್ ವಾರ ತುಂಬಾ ಲೋ ಆಗಿದ್ದೆ ಹೆಲ್ತ್ ರೀಸನ್ಸ್ ಇಂದ. ಮೋಸ್ಟ್ಲಿ ಅದೆಲ್ಲೋ ಜನಕ್ಕೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅದಾದ್ಮೇಲೆ ಬೌನ್ಸ್ ಬ್ಯಾಕ್ ಆದಂತ 2 ವಾರಗಳಿತ್ತು. ಅಷ್ಟೊತ್ತಿಗೆ ಕಾಲ ಮೀರ್ ಹೋಗಿತ್ತು ಅನ್ಸುತ್ತೆ. ಬಿಗ್ ಬಾಸ್ ಇಂದ ನೀವು ಪಡ್ಕೊಂಡಿದ್ದು ಅಥವಾ ಕಳ್ಕೊಂಡಿದ್ದೀಯೇನು? ಬಿಗ್ ಬಾಸ್ ಇಂದ ನಾನು ಪಡ್ಕೊಂಡಿದ್ದು ಹೊರಗಿನ ಜನರ ಅದ್ಭುತವಾದಂತ ಪ್ರೀತಿ. ಆ ಪ್ರೀತಿ ಯಾವ ರೀತಿಗಿತ್ತು ಅಂದ್ರೆ, ನಾನು ಏನು ಅನ್ನೋದನ್ನ ನೋಡಿ ತುಂಬಾ ಇಷ್ಟಪಟ್ಟರು. ಇಷ್ಟು ವರ್ಷ ನನ್ನನ್ನ ಪಾತ್ರವಾಗಿ ನೋಡ್ತಿದ್ರು, ಈಗ ಶಿಶಿರಾಗಿ ತುಂಬಾ ಮನ್ಸಿಗೆ ಹಚ್ಕೊಂಡಿದ್ದಾರೆ. ಆ ಪ್ರೀತಿನ ನಾನು ಬಿಗ್ ಬಾಸ್ ಇಂದ ಅಲ್ಲದೆ ಇನ್ ಯಾವ್ದ್ರಿಂದನೂ ಪಡ್ಕೊಳಕ್ ಸಾಧ್ಯ ಆಗ್ತಿರ್ಲಿಲ್ಲ. ಕಳ್ಕೊಂಡಿದ್ದು ಒಂದಷ್ಟು ವ್ಯಕ್ತಿಗಳನ್ನ ಕಳ್ಕೊಂಡೆ ಅನ್ನೋದಕ್ಕಿಂತ ಮಿಸ್ ಮಾಡ್ಕೊತಾ ಇದ್ದೀನಿ. ಅಂಡ್ ಆ ವೇದಿಕೆಯಲ್ಲಿ ಕೊನೆವರೆಗೂ ಹೋಗೋ ಅವಕಾಶನ ಕಳ್ಕೊಂಡೆ. ಈಗ ಬಿಗ್ ಬಾಸ್ ಮುಗೀತು, ಶಶಿನವ್ರನ್ನ ಮುಂದಿನ ಪ್ಲಾನ್ ಏನು? ಶಶಿರ್ ಅವ್ರ ಒಂದಷ್ಟು ಸಿನಿಮಾಗಳು ಅರ್ಧಕ್ಕೆ ಶೂಟ್ ನಿಂತಿದ್ದಾವೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡೋ ಜವಾಬ್ದಾರಿ ಇದೆ. ಅದಾದ ನಂತರ ಇನ್ನೊಂದಷ್ಟು ಲೈನ್ಅಪ್ಸ್ ಮಾಡ್ಕೋಬೇಕು ಅಂತಿದೆ. ನಾನು ಎಲ್ಲಾ ಅವಕಾಶಗಳಿಗೂ ತುಂಬಾ ಓಪನ್ ಆಗಿದ್ದೀನಿ. ಅಂಡ್ ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಶೋನ ಹೋಸ್ಟ್ ಮಾಡ್ಬೇಕು ಅನ್ನೋ ಆಸೆ ತುಂಬಾ ವರ್ಷಗಳಿಂದ ಇದೆ. ಅದು ಆಗ್ಬೇಕು ಅಂತ ಅನಿಸ್ತಾ ಇದೆ. ಬಟ್ ಏನೇ ಇದ್ರು ಅಭಿಮಾನಿಗಳನ್ನ ಎಂಟರ್ಟೈನ್ ಮಾಡುವಂತ ನಿಟ್ಟಿನಲ್ಲೇ ಕೆಲಸ ಮಾಡ್ತೀನಿ. ನಮ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸ್ಗೆ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ, ಆದಷ್ಟು ಇನ್ನ ದೊಡ್ಡ ಮಟ್ಟಿಗೆ ಬೆಳಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ಕರೆದು ಮಾತಾಡ್ಸಿದಕ್ಕೆ ತುಂಬಾ ಖುಷಿ ಆಯ್ತು. ಅಂಡ್ ನನ್ನ ಜರ್ನಿನ ಮತ್ತೆ ಜೀವಿಸೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಬೀಟ್ ಪ್ಲಸ್ ಕರ್ನಾಟಕ.